ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಚಿಕ್ಕಬಳ್ಳಾಪುರದ ನ್ಯಾಯಾಲಯದ ಹೊರಭಾಗದ ದೃಶ್ಯಗಳು ಹಾಗೂ ನ್ಯಾಯಾಲಯದ ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ವೃದ್ಧೆಯೊಬ್ಬಳು ನ್ಯಾಯಾಧೀಶರ ಕೊಠಡಿಯೊಳಗೆ ಅನುಮಾನಾಸ್ಪದವಾಗಿ ಓಡಾಡುತ್ತಾ ಅಲ್ಲಿನ ಕುರ್ಚಿಯ ಮೇಲೆ ಏನನ್ನೋ ಎಸೆದಿರುವಂತಹ ದೃಶ್ಯ ಜೂಮ್ ಇನ್ ಆಗ್ತಾ ಇದೆ. ಇನ್ನು ಬಂಧಿತ ಆರೋಪಿ ಮಂಜುಳಾಳನ್ನ ಪೊಲೀಸರು ಕರೆದೊಯ್ಯುತ್ತಿರುವಂತಹ ದೃಶ್ಯಗಳು ಹಾಗೂ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆ ದೃಶ್ಯಾವಳಿಗಳು ಈ ವಿಡಿಯೋದಲ್ಲಿ ನೀವು ಕಾಣಬಹುದು. ಇನ್ನು ನ್ಯಾಯ ಒದಗಿಸುವಂತಹ ಪವಿತ್ರ ಕೋರ್ಟ್ ಕೊಠಡಿಯಲ್ಲೇ ಮಾಟ ಮಂತ್ರ ನಡೆಸಿರುವಂತಹ ಆಘಾತಕಾರಿ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ಬೆಳಕಿಗೆ ಬಂದಿದೆ. ಇಲ್ಲಿನ ಪ್ರಥಮ ಹೆಚ್ಚುವರಿ ಹಿರಿಯ ಸಿವಿಲ್ ಜಡ್ಜ್ ಹಾಗೂ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರ ಕುರ್ಚಿಗೆ ಮಾಟ ಮಂತ್ರ ಮಾಡಿದ ಆರೋಪದಡಿ 65 ವರ್ಷದ ಮಂಜುಳಾ ಎಂಬ ವೃದ್ಧೆಯನ್ನ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಇದೀಗ ಬಂಧಿಸಿದ್ದಾರೆ. ಕಳೆದ 2 ದಿನಗಳ ಹಿಂದಷ್ಟೇ ಕೋರ್ಟ್ ಹಾಲ್ಗೆ